ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಇವತ್ತು ಲಾಕ್ಡೌನ್ ಇದೆ, ಸೊ ನನ್ನ ಗ್ಯಾಜೆಟ್ಸ್ ಎಲ್ಲನೂ ಯಾವ್ಯಾವುದಿದೆ ಏನೇನಿದೆ ಎಲ್ಲ ರಿವ್ಯೂ ಮಾಡ್ತಾಯಿದ್ದೀನಿ. ಸೊ ನೀವು ಎಷ್ಟೊಂದು ಜನ ಮೊದಲಿಂದ ತುಂಬ ತಿಂಗಳಿಂದ ಕೇಳ್ತಾ ಇದ್ದೀವಿ ಬ್ರೋ ಯಾವುದು ಏನೇನು ಏನೇನು ಯೂಸ್ ಮಾಡ್ತೀರಾ ಅಂತ. ಸೊ ಒಂದೊಂದಾಗೆ ಹೇಳ್ತಾ ಇದ್ದೀನಿ. ಸೊ ನೀವು ಯಾವುದೇ ವೀಡಿಯೋನು ಕ್ಲಿಕ್ ಮಾಡೋದು ಐ ಬಟನ್ ಎಲ್ಲದ್ರ ಬಗ್ಗೆನೂ ಡೀಟೇಲ್ಸ್ ಸಿಗುತ್ತೆ. ಸೊ ಹೋಗಿ ಒಂದ್ಸಲಿ ನೋಡ್ಕೊಂಡು ಬನ್ನಿ. ಸೊ ನಿನ್ನೆ ವೀಡಿಯೋನು ಚೆನ್ನಾಗಿ ಎಲ್ಲರೂ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಒಂದೇ ದಿನದಲ್ಲಿ 250 ವ್ಯೂಸ್ಗೆ ಹೋಗಿದೆ. ಸೊ ಹಿಂಗೆ ನೋಡ್ತಾಯಿರಿ, ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ನೆಕ್ಸ್ಟು ನಾನು 2 years ಬ್ಯಾಕ್ ಒಂದು ಹೆಲ್ಮೆಟ್ ತೊಗೊಂಡಿದ್ದೆ, SMK ಟ್ವಿಸ್ಟರ್ ಅಂತ. ಸೊ ಅದ್ರ ಬಗ್ಗೆ ರಿವ್ಯೂ ಕೊಡ್ತಾಯಿದ್ದೀನಿ. ಮತ್ತು ನೀವು ನೆಕ್ಸ್ಟ್ ಯಾವ ಹೆಲ್ಮೆಟ್ ತೊಗೋಬೇಕು, ಸೊ ನಾನು ನೆಕ್ಸ್ಟ್ ಯಾವ ಹೆಲ್ಮೆಟ್ ತೊಗೋಬೇಕು ಅಂತಿದ್ದೀನಿ. ಮತ್ತು ಆಫ್ ರೋಡು ಇಲ್ಲ ಸಿಟಿ ರೈಡ್ಸ್ ಯಾವ ಥರ ಹೆಲ್ಮೆಟ್ ಯೂಸ್ ಆಗುತ್ತೆ, ಯಾವ ಸರ್ಟಿಫಿಕೇಷನ್ ನೋಡಿ ತೊಗೋಬೇಕು ಎಲ್ಲ ಈ ವಿಡಿಯೋದಲ್ಲಿರುತ್ತೆ. ಸೊ ಇನ್ನೂ ನೀವು ಲೈಕ್ ಮಾಡಿಲ್ಲ ಇಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬನ್ನಿ. ಇಂಟ್ರೋ ಸ್ಟಾರ್ಟ್ ಆದಮೇಲೆ ವೀಡಿಯೋ ಸ್ಟಾರ್ಟ್ ಆಗುತ್ತೆ. ಓಕೆ, ನಿಮ್ಗೆ ಆವಾಗಲೇ ಹೇಳ್ದಂಗೆ ನಾನು ಹೆಲ್ಮೆಟ್ ಯೂಸ್ ಮಾಡ್ತಾ ಇರೋದು ಇದೇನೇ SMK ಟ್ವಿಸ್ಟರ್ ಅಂತ. 2 years ಬ್ಯಾಕ್ ತೊಗೊಂಡಿದ್ದೆ. 2 yearsಕಿನ್ನ ಸ್ವಲ್ಪ ಜಾಸ್ತಿನೇ ಆಗಿದೆ. ಅದು ನೋಡೋಕ್ಕಿನ್ನ ಫುಲ್ ಹೊಸದಾಗೇ ಇದೆ. 1-2 ಕಡೆ ಎಲ್ಲೋ ಮೇಲಿಂದ ಬಿದ್ದು ಸ್ಕ್ರ್ಯಾಚ್ ಅಷ್ಟೇ, ಯಾವುದು ಆಕ್ಸಿಡೆಂಟ್ ಆಗಿ ಏನಾಗಿನೋ ಹೆಲ್ಮೆಟ್ ಏನು ಸ್ಕ್ರ್ಯಾಚ್ ಆಗಿಲ್ಲ. ತುಂಬ ಸಖತ್ತಾಗಿದೆ. ಮತ್ತು ಹೆಲ್ಮೆಟ್ ಬಿಲ್ಡ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಇದು ಹೆಲ್ಮೆಟು ಹೆಂಗೆ ಏನು ಅಂದರೆ ಇದರಲ್ಲಿ ಡ್ಯುಯಲ್ ವೈಸರ್ ಇದೆ. ಸೊ ನಿಮಗೆ 2 ವೈಸರ್ ಸಿಗುತ್ತೆ ನೋಡಿ. ಒಂದು ಈ ಥರ ಸನ್ಗ್ಲಾಸ್ ಥರ ಸಿಗುತ್ತೆ. ಸೊ ನೀವು ಬಿಸಿಲಲ್ಲಿ ಏನಾದರೂ ರೈಡ್ ಮಾಡ್ತಾಯಿದ್ರೆ ಈ ವೈಸರ್ನ ಯೂಸ್ ಮಾಡ್ಬೋದು. ಇಲ್ಲ ನಾರ್ಮಲಾಗಿ ಮಳೆ ಬಂತು ಅಂದಾಗ ಇದನ್ನ ಯೂಸ್ ಮಾಡ್ಬೋದು. ಪಿನ್ ಲಾಕ್ ವೈಸರ್ ಇದೆ. ಸೊ ನಿಮಗೆ ಫಾಗ್ ಬಂದಾಗ ಒಂಚೂರು ನಿಮ್ಮ ವ್ಯೂನ ಡಿಸ್ಟರ್ಬ್ ಮಾಡಿದೆ ಫುಲ್ ಕ್ಲಿಯರ್ ಆಗಿರುತ್ತೆ. ಮಳೆ ಬಂದಾಗ ಇಷ್ಟೆಲ್ಲ ಫಾಗ್ ಇದ್ರೂ ಈ ಪೋರ್ಷನ್ ನಮ್ಮ ಕಣ್ಣು ಎಷ್ಟಿರುತ್ತೆ ಈ ಪೋರ್ಷನ್ ಮಾತ್ರ ಫುಲ್ಲು ಆರಾಮಾಗಿ ನಮಗೆ ಕ್ಲಿಯರ್ ವಿಷನ್ ಸಿಗ್ತಾನೆ ಇರುತ್ತೆ, ಮಳೆಯಲ್ಲಿ ಫಾಗ್ ಬರಲಿ ಏನೇ ಇರಲಿ. ಸೊ ಈ ಹೆಲ್ಮೆಟು ನನಗೆ ಎಷ್ಟೊಂದು ಮಾನ್ಸೂನ್ ರೈಡ್ಸಲ್ಲಿ ತುಂಬಾ ಯೂಸ್ ಆಗಿದೆ. ಅದಾದಮೇಲೆ ಸಮ್ಮರ್ಗೆ ಬಂದರೆ ನಿಮಗೆ ಇಲ್ಲೊಂದು ವೆಂಟಿಲೇಷನ್ ಗಾಳಿ ಹೋಗಿರುತ್ತೆ ಮತ್ತು ಇಲ್ಲೊಂದು ವೆಂಟಿಲೇಷನ್ ಗಾಳಿ ಹೋಗಿರುತ್ತೆ. ಸೊ ನೀವು ಕಂಪ್ಲೀಟಾಗಿ ಇಷ್ಟು ಕ್ಲೋಸ್ ಮಾಡಿಕೊಂಡು ಎಲ್ಲ ಹೋಗ್ತಾ ಇರಬೇಕಾದ್ರೆ ನಿಮ್ಗೆ ಗಾಳಿನೇ ಚೂರು ಬರೋದಿಲ್ಲ ಒಳಗಡೆ. ಮಕ್ಕಕ್ಕೆ ಗಾಳಿ ಹೊಡಿಬಾರ್ದು ಮೇಜರಾಗಿ. ಅದೇ ಉಸಿರಾಡೋಕ್ಕೆ ಮತ್ತು ಒಂದು ಸ್ವಲ್ಪ ಫ್ರೆಶ್ ಏರ್ ಬೇಕಾಗಿರುತ್ತೆ, ಯಾಕಂದರೆ ತುಂಬ ಫ್ರಸ್ಟ್ರೇಟ್ ಆಗ್ತಾ ಇರ್ತೀರ. ಸೊ ಅಂಥ ಟೈಮಲ್ಲಿ ಇದನ್ನ ಸ್ವಲ್ಪ ಕೆಳಗಡೆ ಮಾಡ್ಕೊಳ್ಳಿ, ಇದನ್ನ ಚೂರು ಹಿಂದೆ ಮಾಡ್ಕೊಳ್ಳಿ. ಎರಡೂ ಕಡೆಯಿಂದ ಗಾಳಿ ಬರ್ತಾ ಇರುತ್ತೆ. ಸೊ ತಲೆ ಒಳಗಡೆ ಫುಲ್ಲು ಈಸಿಯಾಗಿ ಬ್ರೀತೇಬಲ್ ಆಗ್ತಾ ಇರುತ್ತೆ. ಆವಾಗ ನಿಮಗೆ ಓಡಿಸೋದಕ್ಕೆ ಕಂಫರ್ಟೇಬಲ್ ಆಗಿರುತ್ತೆ. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಸಮ್ಮರ್ ರೈಡ್ಸ್ ಎಲ್ಲ ತುಂಬಾ ಕಷ್ಟ, ನಿಮಗೆ ಗಾಳಿ ಬರೋ ಜಾಗನೇ ಇಲ್ಲ ಅಂದರೆ. ಅದಾದಮೇಲೆ ನಿಮಗೆ ನೆಕ್ಸ್ಟು ಒಳಗಡೆ ಪ್ಯಾಡಿಂಗ್ಸ್ ನೋಡಿ, ತುಂಬಾ ಸಕ್ಕತ್ತಾಗಿದೆ. ಫುಲ್ ಚಿನ್ಗೆ ಎಲ್ಲನೂ ಫುಲ್ಲು ಇಲ್ಲಿವರೆಗೂ ಮುಖ ಎಷ್ಟು ಬರುತ್ತೆ ಅಲ್ಲಿವರೆಗೂ ಪ್ರೊಟೆಕ್ಷನ್ ಇದ್ದೇ ಇದೆ. ಅದಾದಮೇಲೆ ಫುಲ್ಲು ಸ್ಕಲ್ಲು ಎಲ್ಲದಕ್ಕೂ ಒಳ್ಳೆ ಪ್ಯಾಡಿಂಗ್ಸ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಪ್ರೊಟೆಕ್ಷನು, ಫುಲ್ ಕ್ರೇಜಿಯಾಗಿದೆ. ಇದಾದಮೇಲೆ ಫೇಸ್ ಕೆಳಗಡೆ ಈ ಥರ ಒಂದು ಇದು ಸಿಗುತ್ತೆ ಮೆಶ್ದು. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಗಾಳಿ ಜಾಸ್ತಿ ಎಂಟ್ರಿ ಆಗೋಲ್ಲ ಕೆಳಗಡೆಯಿಂದ. ಅಂದರೆ ಈಗ ನೋಡಿ ಫೇಸ್ಗೆ ಈ ಹೆಲ್ಮೆಟಿಂಗ್ ಹಾಕೊಂಡಾಗ ಕೆಳಗಡೆಯಿಂದ ಗಾಳಿ ಬರುತ್ತಲ್ಲ ಅದು ತುಂಬಾ ಕಮ್ಮಿ ಆಗುತ್ತೆ. ಗಾಳಿ ಲೈಟಾಗಿ ಆಡ್ತಾ ಇರುತ್ತೆ, ಉಸಿರಾಡ್ತಾ ಇರ್ಬೋದು, ಗಾಳಿ ಬರ್ತಾ ಇರುತ್ತೆ. ಬಟ್ ಆ ರೇಂಜಿಗೆಲ್ಲ ಜೋರಾಗಿ ಹೊಡಿಯೋಲ್ಲ ಗಾಳಿ. ನೀವು ಎಂಥ ಸ್ಪೀಡಲ್ಲಿ ಹೋದ್ರೂ ನಿಮಗೆ ಆ ಥರ ಚಳಿ ಅನಿಸಲ್ಲ. ನಾನು ತುಂಬ ಸಲ ಎಷ್ಟೊಂದು ಸ್ಪೀಡ್ಸೆಲ್ಲ ಹೋಗಿದ್ದೀನಿ. ಬಟ್ ನಮಗೆಲ್ಲ ಏನು ಸ್ಪೀಡ್ ಅಂದರೆ 190-180 ಎಲ್ಲ ಹೋಗಿಲ್ಲ ಗುರು ಹೇಳೋದು. ನನ್ನ ಗಾಡಿ 110 ಆ ಥರ ನಮ್ಮ ಗಾಡಿ ಟ್ರಾವೆಲಿಂಗಿಗೆ ಎಷ್ಟು ಸೆಟ್ ಆಗುತ್ತೆ ಅಷ್ಟು ಸ್ಪೀಡ್ಗೆ ಹೋದರೆ ಆರಾಮಾಗಿ ತಡೆಯುತ್ತೆ. ತುಂಬ ಚೆನ್ನಾಗಿದೆ, ಕ್ರೇಜಿಯಾಗಿದೆ. ಎಷ್ಟೊಂದು ಸಲ ಬಿದ್ದು ಏನಾಗಿಲ್ಲ. ನನಗೆ ಆಕ್ಸಿಡೆಂಟ್ ಆಗಿ ಬಿದ್ದಿಲ್ಲ, ಕೈನ ಸ್ಲಿಪ್ಪಾಗಿ ಎಷ್ಟೊಂದು ಸಲ ಬಿದ್ದಿದೆ. ಹೆಲ್ಮೆಟ್ ಮಾತ್ರ ಕ್ರೇಜಿಯಾಗಿದೆ. ಸೊ ನೀವು ಹೆಲ್ಮೆಟ್ ತೊಗೋಬೇಕಾದ್ರೆ ಸೈಜ್ನ ಕರೆಕ್ಟಾಗಿ ನೋಡಿ ಕರೆಕ್ಟಾಗಿರೋದು ತೊಗೊಳ್ಳಿ. ಫೇಸ್ಗೆ ಕರೆಕ್ಟಾಗಿ ಹೆಲ್ಮೆಟ್ನ ಫಿಟ್ ಆಗಬೇಕು. ಮುಖ ಹಿಂಗೆ ಪ್ರೆಸ್ ಆಗುತ್ತೆ ಒಂದೊಂದು ಸಲ, ಫುಲ್ ಹಿಂಗೆ ಕೆನ್ನೆ ಎಲ್ಲ ಫುಲ್ ಪ್ರೆಸ್ ಆಗೋಗುತ್ತೆ. ಅದು ನೋಡಿ ನೀವು ಇಲ್ಲ ಸ್ವಲ್ಪ ಲೂಸ್ ಇರಲಿ ಅಂತ ತೊಗೊಬಿಟ್ರೆ ನಿಮ್ಮ ಕ್ರ್ಯಾಶ್ಗಳು ಜಾಸ್ತಿ ಆಗುತ್ತೆ. ಅಂದರೆ ಎಲ್ಲದು ಬಿದ್ದಾಗ ನಿಮಗೆ ಸೇಫ್ಟಿ ಇರೋಲ್ಲ, 90% ಸೇಫ್ಟಿ ಇರೋಲ್ಲ. ಬಿದ್ದಿದ ತಕ್ಷಣ ಹೆಲ್ಮೆಟ್ ಏನಾಗುತ್ತೆ ಟ್ವಿಸ್ಟ್ ಆಗುತ್ತೆ. ಸೊ ನಿಮಗೆ ಎಲ್ಲೂ ಪ್ರೊಟೆಕ್ಷನ್ನೇ ಸಿಗೋಲ್ಲ. ಅದಕ್ಕೆ ಕರೆಕ್ಟಾಗಿ ಫಿಟ್ ಆಗೋ ಥರ ಹೆಲ್ಮೆಟು ನೋಡಿ ಚೆನ್ನಾಗಿರೋದನ್ನ ತೊಗೊಳ್ಳಿ. ಅದಾದಮೇಲೆ ಈ ಹೆಲ್ಮೆಟ್ಗೆ ಬ್ಲೂಟೂತ್ ಕನೆಕ್ಷನ್ಗೆ ಅಂತ ಒಂದು ಜಾಗ ಕೊಟ್ಟಿದ್ದಾರೆ. ಸೊ ಇಲ್ಲಿಗೆ ನಿಮ್ಮ ಬ್ಲೂಟೂತ್ನ ಬೇಕಾದರೆ ಇನ್ಸ್ಟಾಲ್ ಮಾಡ್ಬೋದು. ಬಟ್ ನನ್ನ ಬ್ಲೂಟೂತ್ನ ಸಪ್ರೇಟಾಗಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇವರು SMK ಮಾತ್ರ SMK ಬ್ಲೂಟೂತ್ ಬರುತ್ತೆ. ಸೊ ಆ ಬ್ಲೂಟೂತ್ನ ಮಾತ್ರ ಫಿಟ್ ಮಾಡಬೇಕು ಅಂತ ಇಷ್ಟು ಜಾಗ ಕೊಟ್ಟಿದ್ದಾರೆ. ಈ ಜಾಗದಲ್ಲಿ ನಮ್ಮ ನಾರ್ಮಲ್ ಪರಾನಿ ಯಾವುದು ಸೆಟ್ ಆಗೋಲ್ಲ. ಸೊ ನನ್ನ ಪರಾನಿನ ಸಪ್ರೇಟಾಗಿ ಹಾಕ್ಕೊಂಡಿದ್ದೀನಿ. ಆದರೆ ಇಲ್ಲಿ ಒಳಗಡೆ ಮೈಕ್ ಇನ್ಸ್ಟಾಲ್ ಮಾಡೋದಕ್ಕೆ ಅಂತ ಒಂದು ಕರೆಕ್ಟಾಗಿ ಜಾಗ ತೋರಿಸ್ತಿದ್ದಾರೆ. ಸೊ ನೀವು ನೋಡ್ಬೋದು ಇಲ್ಲಿ ನಾನು ನನ್ನ ಮೈಕ್ನ ಇನ್ಸ್ಟಾಲ್ ಮಾಡಿದ್ದೀನಿ.
ಅದಕ್ಕೆ ಅಂತಲೇ ಸಪ್ರೇಟಾಗಿ ಅವರೇ ಒಂದು ಪಾತ್ನ ಕೊಟ್ಟಿರ್ತಾರೆ ನೀಟಾಗಿ ಮೈಕೆಲ್ಲ ಹಾಕ್ಕೊಳ್ಳೋ ಥರ. ಸೊ ಅದೆಲ್ಲ ಚೆನ್ನಾಗಿದೆ. ಒಳಗಡೆ ನಿಮಗೆ ಪ್ಯಾಡಿಂಗ್ಸ್ ಎಲ್ಲ ಆರಾಮಾಗಿ ರಿಮೂವ್ ಮಾಡಿ ವಾಶ್ ಮಾಡ್ಬೋದು. ಮತ್ತು ಹೆಲ್ಮೆಟ್ನ ಪ್ರತಿ ರೈಡಿಂದ ಬಂದಮೇಲೆ ಹೆಲ್ಮೆಟ್ ಸ್ಪ್ರೇ ಅಂತ ಬರುತ್ತೆ, ಅದನ್ನ ತೊಗೊಳ್ಳಿ ನೀಟಾಗಿ ಹೆಲ್ಮೆಟ್ ಎಲ್ಲ ಹೊಡೆದ್ಬಿಟ್ಟು ಆಮೇಲೆ ಒಂದು ಕ್ಲೀನಾಗಿರೋ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿ ವಾಶ್ ಮಾಡಿ ಇಟ್ಬಿಡಿ. ಅವಾಗೇನಾಗುತ್ತೆ ಅಂದರೆ ನಿಮ್ಮ ಹೆಲ್ಮೆಟ್ ಒಳಗಡೆ ಬೆವರು ಮತ್ತು ಬ್ಯಾಕ್ಟೀರಿಯಾಸ್ ಅವೆಲ್ಲ ಇದ್ದರೆ ಎಲ್ಲ ಹೋಗಿಬಿಡುತ್ತೆ. ಇಲ್ಲಾಂದರೆ ಪ್ರತಿ ಸಲ ನೀವು ಹಾಕ್ಕೊಂಡಾಗ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ, ಫೇಸ್ ಮೇಲೆ ತಲೆ ಎಲ್ಲ ಜಾಸ್ತಿ ಕೆರೆಯೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಸೊ ಅಂಥವೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಏನೊಂದು 200-300 ಆಗಿರುತ್ತೆ. ಅದಾದಮೇಲೆ ಹೆಲ್ಮೆಟ್ನ ಯಾವತ್ತೇ ವೇರ್ ಮಾಡಬೇಕಾದ್ರೂ ಹೆಲ್ಮೆಟ್ ಮಾಸ್ಕ್ ಬರುತ್ತೆ, ಫುಲ್ ಕವರ್ಡ್ ಮಾಸ್ಕ್ ಬರುತ್ತೆ. ಅದರಲ್ಲೂ ನಿಮಗೆ ಈ ಅಮೆಝಾನು ಫ್ಲಿಪ್ಕಾರ್ಟಲ್ಲಿ 50-60 ರುಪೀಸ್ಗೆಲ್ಲ ಸಿಕ್ಬಿಡುತ್ತೆ. ಅದನ್ನೆಲ್ಲ ತೊಗೊಳಕ್ಕೆ ಹೋಗ್ಬಿಡಿ. ಅದು ತುಂಬಾ ನೈಲಾನ್ದದು. ಸೊ ತುಂಬಾ ನಿಮ್ಗೆ ಒಂಥರ ಫೇಸ್ಗೆಲ್ಲ ಕಂಫರ್ಟ್ ಸಿಗೋಲ್ಲ. ಗಾಳಿ ಚೆನ್ನಾಗಿ ಆಡ್ತಾ ಇರುತ್ತೆ, ಬಟ್ ಬೆವರೆಲ್ಲ ಬಂದು ಮೈಗೆ ಅಂಟ್ತಾ ಇರುತ್ತೆ. ಸೊ ಅದಾದ್ರು ಕರೆಕ್ಟಾಗಿ ಕಾಟನ್ದು ಒಂದು ಸಿಗುತ್ತೆ ವೇಗಾದಲ್ಲಿ. ನನ್ನ ಹತ್ರ ಇರೋದು ವೇಗಾನೇ. ಸೊ ವೇಗಾದೊಂದು ಸಿಗುತ್ತೆ, ಅದನ್ನ ಯೂಸ್ ಮಾಡಿ, ಚೆನ್ನಾಗಿದೆ. ಇಲ್ಲಾಂದರೆ ಡೆಕತ್ಲಾನ್ದು ಯಾವುದೋ ಸಿಗುತ್ತೆ 600-700 ಅದನ್ನ ಯೂಸ್ ಮಾಡಿ, ಕ್ರೇಜಿಯಾಗಿರುತ್ತೆ. ಸೊ ಬೆವರು ಆ ಮಾಸ್ಕ್ ಹೀರ್ಕೊಂಡಾಗ ನಮಗೆ ಅಷ್ಟು ಇರಿಟೇಷನ್ ಇರೋಲ್ಲ. ಇಲ್ಲ ಅಂದರೆ ತುಂಬಾ ತಲೆ ಕೆಡಕ್ಕೆ ಸ್ಟಾರ್ಟ್ ಆಗೋಗುತ್ತೆ, ಒಂಥರ ಗಜಿಬಿಜಿ ಅನಿಸ್ತಾ ಇರುತ್ತೆ, ರೈಡೆಲ್ಲ ಒಂಥರ ಮುಖ ಎಲ್ಲ ಉರಿತಾ ಇರುತ್ತೆ. ಸೊ ಚೆನ್ನಾಗಿರೋ ಮಾಸ್ಕ್ ಹಾಕ್ಕೊಳ್ಳಿ. ಮಾಸ್ಕ್ ಹಾಕ್ಕೊಂಡಾಗ ನಿಮಗೆ ರೈಡಿಂಗ್ ಮಾಸ್ಕು ಹೇರ್ ಫಾಲ್ ಜಾಸ್ತಿ ಆಗೋಲ್ಲ. ಹೆಲ್ಮೆಟ್ ಹಾಕ್ಕೊಂಡಾಗ 100% ಹೇರ್ ಫಾಲ್ ಆಗೇ ಆಗುತ್ತೆ. ಸೊ ಅವಾಗವಾಗ ಹೇರ್ ಕೇರು ಮಾಡ್ಕೊಳ್ಳಿ, ಅದ್ರ ಬಗ್ಗೆ ನನಗೆ ಕೇಳಬೇಡಿ. ಆದರೆ ಮಾಸ್ಕ್ ಹಾಕ್ಕೊಂಡಾಗ ನಿಮಗೆ ಸ್ವಲ್ಪ ಹೇರ್ ಫಾಲ್ ಎಲ್ಲ ಕಮ್ಮಿ ಆಗುತ್ತೆ. ಅದು ಬಿಟ್ಟರೆ ಇನ್ನೇನು ಜಾಸ್ತಿ ಹೇಳೋದಿಲ್ಲ. ಆದರೆ ಹೆಲ್ಮೆಟ್ ತೊಗೋಬೇಕಾದ್ರೆ ಮೇಯ್ನ್ ನೋಡಬೇಕಾಗಿರೋದು ಸರ್ಟಿಫಿಕೇಷನ್ಸು. ಇಲ್ಲಿ ನೋಡಿ, ಯುರೋಪಿಯನ್ ಸರ್ಟಿಫೈಡ್ ಹೆಲ್ಮೆಟ್ ECE ಅಂತ ಇದೆ. ಸೊ SMK ಅವ್ದು ಬಂದು ECL ಸಿಗುತ್ತೆ. ಅಂದರೆ ಅದು ಒಂದು ಸರ್ಟೇನ್ ಲೆವೆಲ್ಗೆ ಸೇಫ್ಟಿನ ಪ್ರೊವೈಡ್ ಮಾಡುತ್ತೆ ಅಂತ. ಇದಕ್ಕಿಂತ ನೆಕ್ಸ್ಟು US UK ಅಲ್ಲೆಲ್ಲ ಡಾಟ್ ಅಂತ ಬರುತ್ತೆ. ಸೊ ಡಾಟ್ ಅಂದರೆ ಅವರು ಸರ್ಟಿಫೈಡ್ ಮಾಡಿರ್ತಾರೆ ಅಂತ. ಸೊ ನಿಮಗೆ ಡಾಟು ECE ಎರಡೂ ಇತ್ತು ಒಂದು ಹೆಲ್ಮೆಟ್ ಚೆನ್ನಾಗಿದೆ ಅಂತ. ಯಾವತ್ತೇ ಅಷ್ಟೇ ಹೆಲ್ಮೆಟ್ ತೊಗೋಬೇಕಾದ್ರೆ ನೀವು ಎಲ್ಲೇ ತೊಗೊಳ್ಳಿ, ಏನೇ ತೊಗೊಳ್ಳಿ, ಯಾವುದೇ ಹೆಲ್ಮೆಟ್ ತೊಗೊಳ್ಳಿ, ಡಾಟ್ ಇಲ್ಲ ಯಾವುದಾದ್ರು ECE ಇದ್ದರೆ ಕರೆಕ್ಟಾಗಿ ನೋಡಿ ತೊಗೊಳ್ಳಿ. ಸರ್ಟಿಫಿಕೇಷನ್ ಇರಬೇಕು ಗುರು, ಆವಾಗಲೇ ಸೇಫ್ಟಿ. ಹೆಲ್ಮೆಟ್ ಹೆಂಗಿದೆ, ಬಿದ್ದಾಗ ಕ್ರ್ಯಾಶ್ಗೆ ಎಷ್ಟು ತಡೆಯುತ್ತೆ ಅಂತ. ಈ ಹೆಲ್ಮೆಟ್ ಮಿನಿಮಮ್ ಒಂದು 4-5 ಕ್ರ್ಯಾಶ್ ತಡೆಯುತ್ತೆ. ಆದರೆ ಯಾವತ್ತೇ ಆಗಲಿ 1 ಇಲ್ಲ 2 ಸಲ ಕ್ರ್ಯಾಶ್ ಆದಾಗ ಹೆಲ್ಮೆಟ್ನ ಚೇಂಜ್ ಮಾಡಿ. ಇಷ್ಟೇ ಹೇಳೋದು. ಸೊ ನಾನು ನೆಕ್ಸ್ಟು ಯಾವುದೋ ಒಂದು ಅಡ್ವೆಂಚರ್ ಬೈಕ್ ತೊಗೊಳ್ಳೋಣ ಅಂತಿದ್ದೀನಿ. ಸೊ ಅಡ್ವೆಂಚರ್ ಬೈಕ್ ತೊಗೊಂಡ್ರೆ ಅದಕ್ಕೆ ಅಡ್ವೆಂಚರ್ ಆಗಿರೋದು ಒಂದು ಹೆಲ್ಮೆಟ್ ಬರುತ್ತೆ, ಅಂಥದ್ದೇ ಹೆಲ್ಮೆಟ್ನ ಪ್ಲ್ಯಾನ್ ಮಾಡ್ತೇನೆ. ಅಲ್ಲಿವರೆಗೂ ಯಾವುದು ಹೆಲ್ಮೆಟ್ ನಾನು ಯಾವುದು ಪ್ಲ್ಯಾನ್ ಮಾಡ್ತಾಯಿಲ್ಲ. ಸೊ ನೀವು ಸಿಟಿ ರೈಡ್ಸ್ಗೆಲ್ಲ ಯೂಸ್ ಮಾಡ್ತೀರಾ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ವೇಗಾದು ಒಂದು 500-600 ಸಿಗುತ್ತೆ. ಆರಾಮಾಗಿ ಸಿಟಿ ರೈಡ್ಸ್ಗೆಲ್ಲ ತುಂಬಾ ಯೂಸ್ ಮಾಡ್ಬೋದು, ಚೆನ್ನಾಗಿದೆ. ಆಮೇಲೆ ನೀವು ವ್ಲಾಗಿಂಗ್ ಮಾಡೋದಕ್ಕೂ ಅದು ಆರಾಮಾಗಿ ಮಾಡ್ಬೋದು. ಸಿಟಿ ವ್ಲಾಗ್ಸ್ ಎಲ್ಲ ಮಾಡಬೇಕಾದ್ರೆ ಇದನ್ನು ಟೂರಿಂಗ್ ಯೂಸ್ ಮಾಡ್ಬೋದು. ಸೊ ನಾನು ಅದೇ ಯೂಸ್ ಮಾಡ್ತಾಯಿದ್ದೀನಿ. ಬಟ್ ಹೆಲ್ಮೆಟ್ನ ತಂದು ಬಾಕ್ಸಲ್ಲಿ ಇಟ್ಟಿದ್ದೀನಿ, ಇನ್ನೂ ಅನ್ಬಾಕ್ಸಿಂಗ್ ಎಲ್ಲ ಮಾಡಿಲ್ಲ. ಸೊ ನೆಕ್ಸ್ಟ್ ಅನ್ಬಾಕ್ಸಿಂಗ್ ಬರುತ್ತೆ, ಆ ವೀಡಿಯೋಲಿ ನೋಡ್ತಿದ್ದಲ್ಲ ಅವಾಗ ಹೇಳ್ತೀನಿ. ಸೊ ಬೇಕಾದರೆ ನಿಮಗೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸಿಟಿ ರೈಡ್ಸ್ಗೆ ಆ ಹೆಲ್ಮೆಟ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಹಾಫ್ ಹೆಲ್ಮೆಟ್ನ ರಾಯಲ್ ಎನ್ಫೀಲ್ಡ್ ಅವರೇ ಕೊಟ್ಟಿರ್ತಾರೆ, ಅದನ್ನು ಬೇಕಾದ್ರೆ ಆರಾಮಾಗಿ ಸಿಟಿ ರೈಡ್ಸ್ಗೆ ಯೂಸ್ ಮಾಡ್ಬೋದು. ಯಾವತ್ತೂ ಫುಲ್ ಫೇಸ್ ಹೆಲ್ಮೆಟ್ನ ಯೂಸ್ ಮಾಡಿ, ಫುಲ್ ಫೇಸ್ನ ಪ್ರೊಟೆಕ್ಷನ್ ಮಾಡ್ಕೊಳ್ಳಿ. ಏನೇ ಆದ್ರೂ ಹೆಲ್ಮೆಟ್ ಲಾಕ್ನ ಯೂಸ್ ಮಾಡಿ ಆರಾಮಾಗಿ ಫುಲ್ ಫೇಸ್ನ ಕವರ್ ಮಾಡ್ಕೊಳ್ಳಿ. ಈ ಲಾಕ್ ಹಾಕದೆ ಸ್ಟ್ರ್ಯಾಪ್ನ ಯೂಸ್ ಮಾಡಿದೆ ಒಂದೊಂದ್ಸಲ ನೀವು ಕ್ರ್ಯಾಶ್ ಆದಾಗ ಹೆಲ್ಮೆಟು ಫ್ಲೈ ಆಗೋಗುತ್ತೆ, ಒಂದೊಂದ್ಸಲ ಹಾರೋಗ್ಬಿಡುತ್ತೆ. ಸೊ ಹೆಲ್ಮೆಟ್ ಹಾಕಿದ್ದು ಯೂಸೇ ಇರೋಲ್ಲ. ಚೆನ್ನಾಗಿರೋ ಹೆಲ್ಮೆಟ್ನ ತೊಗೊಳ್ಳಿ, ಹುಷಾರಾಗಿ ರೈಡ್ ಮಾಡಿ, ಸೇಫಾಗಿರಿ, ಚೆನ್ನಾಗಿ ಟ್ರಾವೆಲ್ ಮಾಡಿ, ಎಲ್ಲ ಪ್ಲೇಸಸ್ಸು ನೋಡಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ಲಾಕ್ಡೌನ್ ಆಗಿದೆ, ಎಲ್ಲರೂ ಮನೆಯಲ್ಲಿ ಹುಷಾರಾಗಿ ಮನೆಯನ್ನು ನೋಡಿಕೊಂಡು ಚೆನ್ನಾಗಿರಿ. ಸ್ಟೇ ಹೋಮ್, ಸ್ಟೇ ಸೇಫ್, ಬಾಯ್.